ಆನಂದ್ ಅವರ 53ನೇ ಹುಟ್ಟುಹಬ್ಬವನ್ನು ಗಿಡಗಳನ್ನು ನೆಡುವ ಮೂಲಕ ಹುಟ್ಟುಹಬ್ಬ ಆಚರಿಸಲಾಯಿತು. ಗುಡಿಬಂಡೆ ಖ್ಯಾತಿ ಪರಿಸರವಾದಿಗಳು ಹಾಗೂ ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷರೂ ಆದ ಡಾಕ್ಟರ್ ಗುಂಪುಮರದ ಆನಂದ್ ಅವರ 53ನೇ ಹುಟ್ಟುಹಬ್ಬವನ್ನು ಗುಡಿಬಂಡೆ ಅಂಬೇಡ್ಕರ್ ಪುತ್ಥಳಿಕೆಯ ಮುಂಭಾಗದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಹುಟ್ಟುಹಬ್ಬ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಪರಿಸರವಾದಿ ಡಾಕ್ಟರ್ ಗುಂಪುಮರದ ಆನಂದ್ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ಸುದ್ದಿಯಾಗಿದೆ. ಗುಂಪುಮರದ ಆನಂದ್ ರವರು ಸುಮಾರು 30 ವರ್ಷಗಳಿಂದ ಸುಮಾರು ಲಕ್ಷಕ್ಕೂ ಅಧಿಕ ಸಸಿಗಳನ್ನು ನೆಟ್ಟು ಬೆಳೆಸಿದ್ದಾರೆ. ಗುಡಿಬಂಡೆಗೆ ಹಾಗೂ ಜಿಲ್ಲೆಗೆ ಹೆಸರು ತಂದಿದ್ದಾರೆ. ಅವರು ಯಾವುದೇ ಕಾರ್ಯವಾಗಲಿ, ಹುಟ್ಟುಹಬ್ಬವಾಗಲಿ, ಮದುವೆಯಾಗಲಿ, ಸಭೆ ಸಮಾರಂಭವಾಗಲಿ ಗಿಡ ನೆಟ್ಟು ಆಚರಿಸುವುದು ಅವರ ವಾಡಿಕೆಯಾಗಿದೆ. ವೃತ್ತಿಯಲ್ಲಿ ಶಿಕ್ಷಕರಾಗಿ, ಪ್ರಕೃತಿಯಲ್ಲಿ ಪರಿಸರವಾದಿಗಳಾಗಿ ಲಕ್ಷಾಂತರ ಗಿಡಗಳನ್ನು ನೆಡುವ ಹವ್ಯಾಸವನ್ನು ಇಟ್ಟುಕೊಂಡು ಜಿಲ್ಲೆಯನ್ನ ಹಸಿರುಮಯ ವಾತಾವರಣ ಕಲ್ಪಿಸಲು ಸಹಕಾರಿಯಾಗಿದ್ದಾರೆ. ಜೊತೆಗೆ ಮಕ್ಕಳಿಗೆ, ಯುವಕರಿಗೆ ಪರಿಸರ ದಾರಿ ಮೂಡಿಸುವ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಇವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ. ಕಾರ್ಯಕ್ರಮದಲ್ಲಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಬಸೀರ್ ಅಹಮದ್, ಪರಿಸರವಾದಿಗಳಾದ ಶ್ರೀನಾಥ್, ಜಿಟಿ ಶ್ರೀನಿವಾಸ್, ವೆಂಕಟೇಶಪ್ಪ, ಆದಿನಾರಾಯಣಪ್ಪ, ಸಿಮೆಂಟ್ ಮಧು, ಮುನಿರೆಡ್ಡಿ, ಮನ್ಸೂರ್, ಅಮ್ಜದ್ ಖಾನ್ ಅವರಿಗೆ ಗಿಡವನ್ನು ದತ್ತು ನೀಡಲಾಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲರಿಗೂ ಸಿಹಿ ಹಂಚಿ ಕಾರ್ಯಕ್ರಮ ಮುಕ್ತಾಯ ಮಾಡಲಾಯಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ನಮ್ಮ ಪರಿಸರ ವೇದಿಕೆಯ ಗುಂಪುಮರದ ಆನಂದ್ ಸರ್ ಅವರ ಜನ್ಮದಿನ ಸಹ. ನಮ್ಮ ಪರಿಸರ ವೇದಿಕೆ ಉದ್ದೇಶ ಏನು ಅಂದರೆ, ಯಾವುದೇ ಹುಟ್ಟುಹಬ್ಬ ಆಗ್ಬೋದು, ಯಾವುದೇ ದಿನ ಆಗ್ಬೋದು, ಆ ಒಂದು ದಿನಾಚರಣೆಗಳಲ್ಲಿ ಗಿಡ ನೆಟ್ಟು ಆಚರಣೆ ಮಾಡ್ಕೊಳ್ಳಬೇಕು ಅಂತೇಳಿ ನಾವು ಮೊದಲಿನಿಂದ ತೀರ್ಮಾನ ಮಾಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತು ನಮ್ಮ ಗುಂಪುಮರದ ಆನಂದ್ ಸರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಈ ಒಂದು ಗಿಡವನ್ನು ನೆಟ್ಟು ಈ ಒಂದು ಗಿಡನ ನಮ್ಮ ಅಮ್ಜದ್ ಖಾನ್ ಅವರಿಗೆ ದತ್ತುವನ್ನು ನೀಡ್ತಾ ಇದ್ವಿ. ಅವರು ಇದನ್ನು ಪೋಷಣೆ ಮಾಡಬೇಕಂತೇಳಿ ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಗುಂಪುಮರದ ಆನಂದ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಜಿಟಿ ಶ್ರೀನಿವಾಸ್ ಅಣ್ಣ ಅವರು ಬಂದಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾಗೆ ನಮ್ಮ ವೆಂಕಟೇಶ್ ಅಣ್ಣ ಡೈರಿ ನಿರ್ದೇಶಕರು ಅವರು ಕೂಡ ಇದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಮ್ಮ ಮಧುರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ವಿ. ನಮ್ಮ ಬಶೀರ್ ಅಣ್ಣ ಪಂಚಾಯತ್ ಸದಸ್ಯರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ವಿ. ನನ್ನ ಮಿತ್ರರು ಶ್ರೀನಾಥ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತೀನಿ. ಹಾಗೆ ನಮ್ಮ ಎಲ್ಲೋಡು ಆಜ್ಞಾನಪ್ಪ ಸರ್ ಬಂದಿದ್ದಾರೆ, ನಮ್ಮ ಗುರುಗಳು, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ವಿ. ಮತ್ತು ಬೊಮ್ಮನಹಳ್ಳಿ ಮುನ್ರೆಡ್ಡಿ ಅಣ್ಣ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ವಿ. ಅದೇ ರೀತಿ ಮಹೇಶ್ ಅವರು, ರಾಜಶೇಖರ್ ಸರ್, ಸತೀಶ್ ಅವರು ಎಲ್ಲರೂ ಈ ಒಂದು ಕಾರ್ಯಕ್ರಮ ಬಂದಿದ್ದಾರೆ, ಎಲ್ಲರೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಒಂದು ಎಲ್ಲ ಗೊತ್ತಿದೆಯಲ್ಲ, ವಿಶ್ವ ಯೋಗ ದಿನಾಚರಣೆ. ಈ ಯೋಗ ದಿನಾಚರಣೆ ನನ್ನ ಹುಟ್ಟುಹಬ್ಬ ಬಂದಿರೋ ನನ್ನ ಒಂದು ಭಾಗ್ಯ ಅಂತ ಹೇಳ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಟಿ ಶ್ರೀನಿವಾಸಣ್ಣ ಅವರಾಗ್ಬೋದು, ನಮ್ಮ ವೆಂಕಟೇಶಪ್ಪ ಆಗ್ಬೋದು, ನಮ್ಮ ಶ್ರೀನಾಥ್ ಅವರು, ಮಂಜಣ್ಣ ಅವರಾಗ್ಬೋದು, ಬಶೀರಣ್ಣ, ನಮ್ಮ ಮುನ್ರೆಡ್ಡಿ ಪರಿಸರವಾದಿಗಳು ಬಂದಿದ್ದಾರೆ, ಬಶೀರ್ ಅವರು ಬಂದಿದ್ದಾರೆ, ಮತ್ತು ಎಲ್ಲರೂ ಕೂಡ ಬಂದಿದ್ದಾರೆ. ಮುಖ್ಯವಾಗಿ ನನ್ನ ಉದ್ದೇಶ, ನನ್ನ ಗುಡಿಬಂಡೆ, ನಾನು ಹುಟ್ಟಿರೋದು ಗುಡಿಬಂಡೆ, ಸಾಯೋದು ಗುಡಿಬಂಡೆಗೆ ಏನೇನೋ ಕೊಡಬೇಕಂದ್ರೆ ಮರಗಳು, ಅದಕ್ಕೆ ನಮ್ಮ ಪರಿಸರ ವೇದಿಕೆ ಸಾಕ್ಷಿಯಾಗಿದೆ. ಇಲ್ಲಿರೋ ಗುಡಿಬಂಡೆ ತಾಲೂಕು ಆಫೀಸ್ ಆಗ್ಬೋದು, ನಿಮಗೆ ಎಲ್ಲ 7 ಪಾರ್ಕ್ ಆಗ್ಬೋದು, ಮತ್ತು ಟಿವೇಟ್ರ್ ಆಗ್ಬೋದು, ಇಡೀ ಗುಡಿಬಂಡೆ ಎಲ್ಲ, ಇಡೀ ಚಿಕ್ಕಬಳ್ಳಾಪುರ ಎಲ್ಲ ಕೂಡ ಸುಮಾರು 3 ಲಕ್ಷ ಗಿಡಗಳನ್ನು ಹಾಕಿದ್ದೀನಿ. ಇನ್ನು ಸಾಯೋ ತನಕ ಹಾಕ್ತಾ ಇರ್ತೀನಿ. 1 ಕೋಟಿ ಗಿಡಗಳು ಹಾಕಬೇಕು ಅಂತ ನಮ್ಮ ಪರಿಸರ ವೇದಿಕೆ ನಿರ್ಣಯ ಮಾಡಿದ್ದೀವಿ. ಹುಟ್ಟುಹಬ್ಬ ಆಗಲಿ, ಯಾರೇ ಮರಣ ಹೊಂದಲಿ, ಅದು ಸಭೆ ಆಗಲಿ, ಸಮಾರಂಭ ಆಗಲಿ, ಗಿಡ ನೆಟ್ಟು ಬರಾಟು. ಯಾಕೆಂದರೆ ಗಿಡಗಳು ಬೆಳೆಸಿದ್ರೆ ನಾವು ಪರಿಸರ ಉಳಿತೀವಿ. ಕೊರೋನಲ್ಲಿ ನಿಮಗೆಲ್ಲ ಗೊತ್ತು, ಸುಮಾರು ಜನ ಸತ್ತೋದ್ರು. ಎಷ್ಟೋ ಜನ ಬದುಕಿರೋದು ಕಾರಣ ಏನಂದರೆ ಈ ಪರಿಸರದಿಂದ. ಅದರಿಂದ ನಮ್ಮ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕಂದ್ರೆ ಗಿಡಗಳನ್ನು ಬೆಳೆಸ್ಬೇಕು. ನಿಮ್ಮ ಹುಟ್ಟುಹಬ್ಬಕ್ಕೆ ಒಂದೊಂದು ಗಿಡ ನೆಡಿ. ನಿಮ್ಮ ಮನೆ ಹತ್ರ ಆಗ್ಬೋದು, ಹೊಲದ ಹತ್ರ ಆಗ್ಬೋದು, ಮಶಾಣದಲ್ಲಿ ಆಗ್ಬೋದು, ಗಿಡ ನೆಡಬೇಕು. ಆ ಉದ್ದೇಶದಿಂದ ನಮ್ಮ ವೇದಿಕೆಯವರು ನಮ್ಮ ಮಕ್ಕಳಿಗೆ, ಯುವಕರಿಗೆ ಮತ್ತು ಇಡೀ ಶಾಲಾ ಕಾಲೇಜಲ್ಲಿ ಒಂದು ಪರಿಸರ ಕಾರ್ಯಕ್ರಮವನ್ನು, ಅರಿವನ್ನು ನೀಡ್ತಾ ಇದ್ದೀವಿ. ಇದಕ್ಕೆ ನಮ್ಗೆ ಸಾಥಾಗಿ ಗುಡಿಬಂಡೆ ಯುವಕರು, ಪತ್ರಕರ್ತರು, ಎಲ್ಲ ಸಮುದಾಯದವರು ನನಗೆ ಸಾಥ್ ಕೊಡ್ತಾರೆ ನಮ್ಮ ಸಂಘಕ್ಕೆ. ಅದೇ ರೀತಿ ನನ್ನ ಜೀವನ ಇರೋರು ಕೂಡ ಈ ಗಿಡಗಳನ್ನು ಬೆಳೆಸಿ, ಈ ಗಿಡಗಳನ್ನು ಜನರಿಗೆ ಹಬ್ಬಿಸಿ ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು. ನನ್ನಿಂದ ಒಂದು 16 ಜನ ಉಟ್ಕೊಳ್ತಾ ಇದ್ದಾರೆ, ಅವರು ಸಹ ಗಿಡ ನೆಡುವಂಥ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇನ್ನು ಜಿಲ್ಲಾದ್ಯಂತ ಕೂಡ ಎಲ್ಲ ಶಾಲಾ ಕಾಲೇಜು ಕೂಡ ಗಿಡಗಳನ್ನು ಹಾಕಿ ಪರಿಸರ ಉಳಿಸಿ ಇಡೀ ಗುಡಿಬಂಡೆಯನ್ನು ಮತ್ತು ಜಿಲ್ಲೆಯನ್ನು ಹಸಿರುಮಯ ವಾತಾವರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದೀವಿ. ಇದಕ್ಕೆಲ್ಲ ನಿಮ್ಮಂಥ ದೊಡ್ಡವರ ಆಶೀರ್ವಾದ ಬೇಕು. ಇನ್ನೂ ಸಾಧನೆ ಮಾಡ್ತೀನಿ, ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ನನ್ನ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ನಿಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಥ. ಜೈ ಹಿಂದ್, ಜೈ ಕರ್ನಾಟಕ.